ಹಾಯ್ ಗೈಸ್, ಇದು ನಾ ಸೆಕೆಂಡ್ ಮೆಥಡ್ ಮಾಡತ್ತೀನಿ ಸ್ಕ್ವೇರ್ ಮೆಶ್ ಒಳಗೆ. ಆಗಾಳೆ ಫಸ್ಟ್ ವಿಡಿಯೋನಾಗ ನಾವು ಸ್ಕ್ವೇರ್ ಮೆಶ್ದು ಒಂದು ಮೆಥಡ್ ನೋಡಿದ್ದೀವಿ. ಅದ್ರೊಳಗೆ ಜಸ್ಟ್ ಏನಿಲ್ಲ 4 ಇದ್ದು ಬರೀ U1 U2 U3 U4 ಕಂಡು ಹಿಡಿದಿತ್ತು. ಇದು ನೆಕ್ಸ್ಟ್ ಸ್ಟೆಪ್ ಅದ. ಇಲ್ಲಿ ಏನದ ಅಂದ್ರೆ ಟೋಟಲ್ U1 ಇಂದ U9 ತನಕ ಕಂಡು ಹಿಡಿಬೇಕಾದ. ಇದು ನೋಡಕ್ಕಷ್ಟೇ ದೊಡ್ಡದ, ಬಟ್ ಭಾಳ ಸಿಂಪಲ್ ಅದ. ಅದಕ್ಕಿಂತ ಇದು ಸಿಂಪಲ್ ಅದ. ಟೋಟಲ್ ಸ್ಕ್ವೇರ್ ಮೆಶ್ ಒಳಗೆ 2 ಟೈಪ್ಸ್ ಬರ್ತಾವೆ. ಇವು 2 ಟೈಪ್ಸ್ ಒಳಗೆ ಯಾವ ಟೈಪ್ ಕೇಳ್ತಾನೆ ಹೇಳಕ್ ಬರಲ್ಲ. ಸೊ 2 ಟೈಪ್ನ ನೀವು ಪ್ರಿಪೇರ್ ಆಗಿ ಹೋದ್ರಿ ಅಂದ್ರೆ ಕಂಪಲ್ಸರಿ 10 ಮಾರ್ಕ್ಸ್ ನಿಮಗೆ ಬರ್ತದ 4th ಮಾಡಲ್ನಾಗ. ಭಾಳ ಮಂದಿ ಕೇಳತ್ತೀರಿ ಪಾಸಿಂಗ್ ಪ್ಯಾಕೇಜ್ ಎಲ್ಲ ವಿಡಿಯೋ ಬಿಡ್ತೀರೇನಿಲ್ಲ ಅಂತ. ನಾನು ಪಕ್ಕ ಎಲ್ಲ ವಿಡಿಯೋ ಬಿಡ್ತೀನಿ. ಸ್ವಲ್ಪ ಟೈಮ್ ತಗೋತದ. 27 ನೀವು 26 ಎಕ್ಸಾಮ್ ಮುಗಿಸಿದ ದಿವ್ಸನೇ ನಾ 26 ಈವ್ನಿಂಗ್ ತನಕ ಎಲ್ಲ ವಿಡಿಯೋ ಅಪ್ಲೋಡ್ ಆಗ್ತಾವು. ನೀವು 26 ನೈಟ್ ಮತ್ತು 27 ಮಾರ್ನಿಂಗ್ ಹಿಡಿದು ಪ್ರಾಕ್ಟೀಸ್ ಮಾಡಕ್ಕೆ ಚಾಲೂ ಮಾಡಿರಿ. ಮತ್ತು ವಿಡಿಯೋಸ್ ಫಾಲೋ ಮಾಡ್ಕೋತ ಹೋರಿ ಒಂದು. ನಾನು ಎಷ್ಟು ಅಂದ್ರೆ 45 ಮಾರ್ಕ್ಸ್ ತನಕ ಪ್ರಿಪೇರ್ ಮಾಡಿ ಇಟ್ಟೀನಿ. ನೀವು 45 ಮಾರ್ಕ್ಸು ಬರೋದು ಬಂದ್ರಂದ್ರೆ ಅವ್ರು ನಿಮ್ಗೆ 35 ಹಾಕಿ ಪಾಸ್ ಮಾಡ್ತಾರೆ. ನಾನು ಸ್ಪೆಷಲಿ ಪಾಸಿಂಗ್ ಪ್ಯಾಕೇಜ್ ಅಂತ ಮಾಡತ್ತೀನಿ, ನಾಟ್ ಫಾರ್ ಸ್ಕೋರಿಂಗ್ ಹೀಗೆ ಹೇಳ್ತೀನಿ. ಆಮೇಲೆ ಪಾಸ್ ಆದ್ರೆ M3 ಪಾಸಿಂಗ್ ಅಂತ ಹೇಳಿ ಇಟ್ಟೀನಿ ಇದನ್ನು. ಸೊ ಇಲ್ಲಿ ಇದು ನೆಕ್ಸ್ಟ್ ಮೆಥಡ್ ಅಂದ್ರೆ ಸ್ಕ್ವೇರ್ ಮೆಶ್ ಒಳಗೆ ಸೆಕೆಂಡ್ ಟೈಪ್ ಮಾಡತ್ತೀನಿ. ಇದು ಸೆಕೆಂಡ್ ಟೈಪು ಭಾಳ ಸಿಂಪಲ್ ಅದ. ನಾನು ನಿಮ್ಗೆ ಟ್ರಿಕ್ ವೈಸ್ ಹೇಳ್ಕೊತೀನಿ, ಯಾಕಂದ್ರೆ ಟ್ರಿಕ್ ಫಾಲೋ ಮಾಡಿದ್ರಂದ್ರೆ ನಿಮ್ಗೆ ಸಿಂಪಲಾಗಿ ಬಿಡ್ಸಕ್ಕೆ ಬರ್ತದ. ಸೊ ಏನಿಲ್ಲ, ಜಸ್ಟ್ ಫಸ್ಟ್ ಹೇಳ್ತೀನಿ. ಇಲ್ಲಿ ಮೇನ್ ಫಸ್ಟ್ ಸ್ಟೆಪ್ ಏನಂದ್ರೆ U1 ಇಂದ U9 ತನಕ ಕಂಡು ಹಿಡಿಬೇಕು. U1 U2 U3 U4 U5 U6 U7 U8 U9. ಇದ್ರೊಳಗೆ ಏನದ ಅಂದ್ರೆ ಫಸ್ಟ್ ಇಲ್ಲಿ U5 ಕಂಡು ಹಿಡಿಬೇಕು ನಾವು. ಫಸ್ಟ್ ಸೆಂಟರ್ ಪಾಯಿಂಟ್ ಇದು ದೊಡ್ಡದ. ಟೋಟಲ್ ಇಲ್ಲಿ ಸೆಂಟರ್ ಪಾಯಿಂಟ್ ಕಂಡು ಹಿಡಿಬೇಕು ನಾವು. ಫೈಂಡ್ U1 U2 U9 ತನಕ ಮಾಡಿ U5 ಕಂಡು ಹಿಡಿದು. U5 ಕಂಡು ಹಿಡಿದು ಹೆಂಗಂದ್ರೆ ಆಗಳ ಮತ್ತೆ ಹೊಳ್ಳಿ 1/4 ಇದೇನದ 1/4. ಮತ್ತು ಸೇಮ್ 17 ಎಲ್ಲಿ ತೊಗೊಂಡೆ, 12.1 ಎಲ್ಲಿ ತೊಗೊಂಡೆ, 0-21 ಎಲ್ಲಿ ತೊಗೊಂಡೆ ಅಂದ್ರೆ ಇಲ್ಲಿ ನೋಡಿ. ಇದನ್ನ ಹೆಂಗೆ ಫಾಲೋ ಮಾಡ್ಬೇಕಂದ್ರೆ ಮ್ಯಾಲೆ ಯಾವ್ದಿದೆ ಅದನ್ನ ನೋಡ್ಬೇಕು. 17 ಕೆಳಗೆ ಇಲ್ಲಿ ಯಾವ್ದು ಸ್ಟ್ರೇಟ್ ನೋಡಿ. ಯಾಕಂದ್ರೆ ಸೆಂಟರ್ ಅದಲ್ಲ, ಸೆಂಟರ್ದಿಂದ ಮೇನ್ ಎಲ್ಲಿಗೆ ಜಾಯಿಂಟ್ ಪಾಯಿಂಟ್ ಆಗ್ಯಾವುದು ಇಲ್ಲಿಗೆ 0 ಪಾಯಿಂಟ್. ನೆಕ್ಸ್ಟ್ ಇಲ್ಲಿ 21, ನೆಕ್ಸ್ಟ್ 17, ನೆಕ್ಸ್ಟ್ 12.1. ಸೊ 17 ಇಲ್ಲಿದು, 12.1 ಇಲ್ಲಿಂದ, ಮತ್ತು 0 ಇಲ್ಲಿಂದ, ಮತ್ತು 21. ಇದನ್ನ ಹ್ಯಾಸ್ ಇಟ್ ಈಸ್ ಹಿಂಗ್ ಸೆಂಟರ್ ತೊಗೊಂಡು ಇವು ಎಂಡ್ ಪಾಯಿಂಟ್ಸ್ ಏನಿದೆ ಅಲ್ಲ ಪ್ಲಸ್ ಹೊಡೆದು ಫಸ್ಟ್ ಇದು ಒಂದು ಸೆಂಟರ್ ಪಾಯಿಂಟ್ ಕಂಡಿಡ್ಯಾಕ. ಇದು U5 ಕಂಡಿಡ್ಯಾಕ ಇವೇನು ಮಾಡಬೇಕು, ಅಷ್ಟು ಪ್ಲಸ್ ಮಾಡಬೇಕು. ಪ್ಲಸ್ ಮಾಡಿದ್ಗಳು ಏನು ಮಾಡ್ಬೇಕಂದ್ರೆ ಪ್ಲಸ್ ಮಾಡಿದ್ರೆ ಎಷ್ಟು ಬರ್ತದೆ ಅಂದ್ರೆ 50.1. ಇವು ಅಷ್ಟು ಪ್ಲಸ್ ಮಾಡಿದ್ರೆ 50.1 ಬರ್ತದೆ. 50.1 / 4 ಹೊಡಿಬೇಕು ಕ್ಯಾಲ್ಸಿ ಒಳಗೆ. ಹೊಡೆದ ಮೇಲೆ ಏನು ಬರ್ತದೆ, U5 ವ್ಯಾಲ್ಯೂ ಸಿಗ್ತದೆ ನಮಗೆ. U5 ವ್ಯಾಲ್ಯೂ ಏನು ಸಿಗ್ತದೆ, 12.525. ಈಗ ಸೆಂಟರ್ ಪಾಯಿಂಟ್ ವಿಡಿಯೋ ಸಿಕ್ತು ನನ್ಗೆ. ಏನಂದ್ರೆ U5 ಪಾಯಿಂಟ್ ಸಿಕ್ತು. ಈಗ ಉಳಿದಿವು ಎಲ್ಲ ಪಾಯಿಂಟ್ಗಳನ್ನ ಕಂಡು ಹಿಡಿಬೇಕಲ್ಲ. ನನ್ಗೆ ಮೇನ್ ರೀಸನ್ ಏನಂದ್ರೆ ಈಗ ಒಂದು ಸಿಕ್ತು ಬರೀ U5. ಬಟ್ ನಾನೇನು ಮಾಡಬೇಕು, U1 ಇಂದ U9 ತನಕ ಕಂಡು ಹಿಡಿಬೇಕಲ್ಲ. ಸೊ ನಾನೇನು ಮಾಡ್ತಾ ಇದ್ದೀನಿ ಅಂದ್ರೆ ಒಂದು ಟ್ರಿಕ್ ಅದ. ಏನಂದ್ರೆ ಆಡ್ ಇದ್ದಾಗ ಕ್ರಾಸ್, U1 ಇದ್ದಾಗ ಪ್ಲಸ್. ಇದು ಏನು ಆಡ್ ಇದ್ದಾಗ ಪ್ಲಸ್, ಆಡ್ ಇದ್ದಾಗ ಇಂಟು, U1 ಇದ್ದಾಗ ಪ್ಲಸ್ ಏನಂತ ಹೇಳ್ತೇನೆ ಅಂದ್ರೆ ಇಲ್ಲಿ ನೋಡ್ರಿ U1 U3 U7 U9 U5 ಆಡ್ ಅದ. ಆಡ್ ಅಂದ್ರೆ ಏನಂದ್ರೆ ಗೊತ್ತದಲ್ಲ ನಿಮಗೆ, ಬೇಸಿಕ್ ಮ್ಯಾಥ್ಸ್. 1 3 5 7 9 ಇವೆಲ್ಲ ಆಡ್. 2 4 6 8 ಇವೆಲ್ಲ ಏನು ಇವನ್ ಆಡ್ ಇವನ್. ಇಲ್ಲಿ ಆಡ್ ನಂಬರ್ಸ್. ಈ 1 3 5 7 9 ಕಂಡು ಹಿಡಿಬೇಕಂದ್ರೆ ಆಲ್ರೆಡಿ 5 ನಾ ಏನು ಮಾಡೀನಿ, U5 ಆಡ್ ಇಲ್ಲ. ಸೊ U5 ಆಲ್ರೆಡಿ ನಾನು ಕಂಡು ಹಿಡಿದು ಬಿಟ್ಟಿದ್ದೀನಿ. ಈಗ ಉಳಿದಿದ್ದು ಏನಂದ್ರೆ U1 U3 U7 U9. ಇವು ಹೆಂಗೆ ಕಂಡು ಹಿಡಿಬೇಕಂದ್ರೆ ಯಾವಾಗೂ ಫಸ್ಟ್ ಆಡ್ ಕಂಡು ಹಿಡಿಬೇಕು, ಆಮೇಲೆ U1 ಕಂಡು ಹಿಡಿಬೇಕು. ಎದಕ್ಕಂತಾನು ಹೇಳ್ತೀನಿ ಮುಂದೆ. ಈಗ ನೋಡ್ರಿ ಫಸ್ಟ್ U1 ಕಂಡು ಹಿಡಿಬೇಕನ್ನತ್ತೀನಿ. ಫಸ್ಟ್ U1 ದಿಂದ ಚಾಲೂ ಮಾಡ್ತೀನಿ. ಇದು ಆಡ್ ಸ್ಪೆಷಲಿ. ಸ್ಟೆಪ್ 2 ಏನದಂದ್ರೆ ಇದು ಸ್ಟೆಪ್ 1 ಆಗ ಸ್ಟೆಪ್ 2 ಇದು ಸ್ಟೆಪ್ 1 U5 ಕಂಡು ಹಿಡಿದು. ಇದು ಸ್ಟೆಪ್ 2 ಒಳಗೆ ಆಡ್ U1 U3 U7 U9 ಕಂಡು ಹಿಡಿತೀನಿ. ಅದ್ರೊಳಗೆ ಫಸ್ಟ್ U1 ಏನ್ ಮಾಡ್ತೀನಿ ಅಂದ್ರೆ ನಾನು 1/4 ಅಂತ ಎಲ್ಲದಕ್ಕೂ ಕಾಮನ್ ಇರ್ತದ. ಸ್ಕ್ವೇರ್ ಮೆಶ್ ಬರ್ತಂದ್ರೆ ನೀವು 1/4 ಹಚ್ಚಬೇಕು ಎಲ್ಲದಕ್ಕೂ. ಅದನ್ನ ತಲೆ ಇಟ್ಕೊಂಡ್ಬಿಡ್ರಿ. ಇದು 1/4 ಎಲ್ಲಿದ್ ಬಂತಂತ ಕೇಳ್ಬಿಟ್ಟು ಇದು ಫಿಕ್ಸ್ ಫಾರ್ಮುಲಾ ಒಳಗಿಂದ ಅದ 1/4. ನೆಕ್ಸ್ಟ್ ಇಲ್ಲಿ U1 ಕಂಡು ಹಿಡಿಬೇಕಂದ್ರೆ ನಾನು ಏನು ಹೇಳಿ ನಿಮ್ಗೆ, ಇದು ಆಡ್ ಅದ. U1 ಅಂದ್ರೆ ಏನು, ಆಡ್ ಅದ. ಆಡ್ ಅಂದ್ರೆ ನಾನು ನಿಮ್ಗೆ ಕ್ರಾಸ್ ಮಲ್ಟಿಪ್ಲೈ ಆಗತ್ತೆ ಹೇಳಿ. ಇದು ಏನಂದ್ರ ಕ್ರಾಸ್ ಅಂದ್ರ ಇಲ್ಲಿ ನೋಡ್ರಿ U1 ಪಾಯಿಂಟ್ ಇಲ್ಲದ. U1 ಇಲ್ಲಿ ಕಾಣತ್ತದ ನಿಮ್ಗೆ, ಇದು ಪಾಯಿಂಟ್ ಅದ. ಇದ್ರದ್ದು ಕ್ರಾಸ್ ಹಿಂಗ ಕ್ರಾಸ್ ಹಾಕ್ಬೇಕು. ಅದಕ್ಕೆ ಕ್ರಾಸ್ ಹಾಕಿದ್ರೆ ಆ ಪಾಯಿಂಟ್ ಎಲ್ಲೆಲ್ಲಿ ಹೋಗಿ ಜಾಯ್ನ್ ಆಗ್ತದೆ. U1 ದಿಂದ ಕ್ರಾಸ್ ಹಾಕಿ 17 ಹೋಗಿ ಜಾಯ್ನ್ ಅಂತ. U1 ದಿಂದ ಈ ಕಡೆ ಕ್ರಾಸ್ ಹಾಕಿ 0 U1 ದಿಂದ ಈ ಕಡೆ ಕ್ರಾಸ್ 0 U1 ದಿಂದ ಈ ಕಡೆ ಕ್ರಾಸ್ U5. ಸೊ ಅದನ್ನೇ ನಾ ಇಟ್ಕೋತ ಹೊಂಟೇನಿ, ಏನಿಲ್ಲ.
U1 ಈ ಕಡೆ ಕ್ರಾಸ್ 0, ಈ ಕಡೆ ಸ್ಟಾರ್ಟಿಂಗ್ ಈ ಕಡೆ ಹೆಂಗ್ರ ತೋರಿ ನಡೀತದ. ಇಲ್ಲಿದಿಂದ 0, ನೆಕ್ಸ್ಟ್ ಈ ಕಡೆದ 17, ಇಲ್ಲಿ ಏನದ U5 ನಂಗ ಇನ್ನ ಗೊತ್ತದ, ಯಾಕಂದ್ರೆ ಮೊದಲು ಕಂಡು ಹಿಡಿದೀವಿ ನಾವು. ಈ ಕಡೆ ಸೈಡ್ ಏನದ ಮತ್ 0, ಅದನ್ನ 0 ಇಟ್ಕೊಂಡಿನ 0 17 0 U5 0 0, ಈ ಕಡೆ U5 17 ಅದನ್ನ ಇಟ್ಕೊಂಡಿನಿ. ಏನಿಲ್ಲ, ನೆಕ್ಸ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋದು. 0 + 0 0 ಆಗ್ತದ. ಇದು 17. U5 ವ್ಯಾಲ್ಯೂ ಎಲ್ಲಿ ತಗೊಂಡಿನಿ ಅಂದ್ರೆ ಆಲ್ರೆಡಿ ಕಂಡು ಹಿಡಿದಿರ್ತೇನೆ ಸೆಪರೇಟ್ ಆಗಿ. U5 ಕಂಡು ಹಿಡಿದಿದ್ದು ಅದನ್ನ ಬರ್ಕೋತೀನಿ. ಇವೆರಡು ಪ್ಲಸ್ ಮಾಡಿ ಡಿವೈಡೆಡ್ ಬೈ ಏನ್ ಮಾಡ್ಬೇಕು 4 ಮಾಡಿದ್ರೆ ಏನ್ ಬರ್ತದ U1 ವ್ಯಾಲ್ಯೂ ಸಿಗ್ತದ. ನಮಗ ಎಷ್ಟು ಸಿಗ್ತದ 7.38125. ಇಲ್ಲಿ 38125 ಹಿಂಗ ತೋದ್ಬೇಡ್ರಿ, ಯಾಕಂದ್ರೆ ಡೆಸಿಮಲ್ ಆಗನ್ ಪಾಯಿಂಟ್ಗಳು 38125 ಅಂತ ಹೇಳಿ ರೀಡ್ ಮಾಡ್ರಿ. ನೆಕ್ಸ್ಟ್ U3 ಏನ್ ಮಾಡ್ಬೇಕಂದ್ರ ಸೇಮ್ ಮತ್ ವಾಪಸ್ ನಾ ಹೇಳಿಲ್ಲ ನಿಮ್ಗೆ ಆಡ್ ಅದ. U3 1/4 U3 ಎಲ್ಲಿ ಕಾಣತ್ತದ ನಿಮ್ಗೆ ಇಲ್ಲಿ ಪಾಯಿಂಟ್ ಕಾಣತ್ತದ. ಸೊ 3 ಏನ್ ಮಾಡ್ಬೇಕು ನೀವು ಕ್ರಾಸ್, ಇಟ್ಸ್ ಸಿಂಪಲ್ ಕ್ರಾಸ್ U3 ಕ್ರಾಸ್ ಹಾಕಿದ್ರೆ ಮತ್ತೆ ಯಾವ್ದು ಬಂತು 17 18.6. ಒಂದು ಫಸ್ಟ್ 17 ಬರ್ಕೊಂಡೆ 17. ನೆಕ್ಸ್ಟ್ ಕ್ರಾಸ್ ಯಾವ್ದು 18.6 ಅದ 18.6. ನೆಕ್ಸ್ಟ್ ಕ್ರಾಸಿಗೆ ಯಾವ್ದು ಬಂದದ U5 ಬಂದದ. U5 ಬರ್ಕೊಂಡೇನ. U5 ವ್ಯಾಲ್ಯೂ ಏನದ 12.525 ಅದ. ನೆಕ್ಸ್ಟ್ ಕ್ರಾಸಿಗೆ ಯಾವ್ದದ 21 ಅದ. ಸೊ 21 ಬರ್ಕೊಂಡೆ. ಇದ್ರ ಆನ್ಸರ್ ಏನ್ ಬರ್ತದೆ ಮತ್ತೆ ಇವೆಲ್ಲ ಪ್ಲಸ್ ಮಾಡಬೇಕು, ಡಿವೈಡ್ ಬೈ 4 ಹೊಡಿಬೇಕು. ಡಿವೈಡ್ ಬೈ 4 ಹೊಡಿದ್ ನೆನ್ಪಿಟ್ಕೋರಿ. ಇವೆಲ್ಲ ಬರೀ ಒಬ್ಬೊಬ್ರು ಏನ್ ಮಾಡ್ತೀರಿ ಪ್ಲಸ್ ಹೊಡೆದ್ ಬಿಟ್ಬಿಡ್ತೀರಿ. ಡಿವೈಡ್ ಬೈ 4 ಹೊಡೆಯಲ್ಲ, ಡೈರೆಕ್ಟ್ ಆನ್ಸರ್ ಇಟ್ಬಿಟ್ಟಿರ್ತೀರಿ ಪ್ಲಸ್ ಮಾಡಿ. ಅಂತ ಮಿಸ್ಟೇಕ್ಸ್ ಮಾಡಕ್ ಹೋಗ್ಬೇಡ್ರಿ. ಕೂಲಾಗಿ ಕಾಮಾಗಿ ಮಾಡ್ರಿ, ಸಿಲ್ಲಿ ಮಿಸ್ಟೇಕ್ಸ್ ಮಾಡಕ್ ಹೋಗ್ಬೇಡ್ರಿ. ಇವಷ್ಟು ಪ್ಲಸ್ ಮಾಡಿ ಡಿವೈಡ್ ಬೈ 4 ಹೊಡೆದ್ರೆ ಇದು ಆನ್ಸರ್ ಬರ್ತದ U3 ಇದು. ಸೇಮ್ U7 U9. ಈಗ U7 ನೀವೇ ನೋಡ್ರಿ, ಇಲ್ಲಿ ಜಸ್ಟ್ ಇಲ್ಲಿ ಇಲ್ಲದ U7. ಈ U7 ಕ್ರಾಸ್ ಹಾಕಿದೆ ಅಂದ್ರೆ ಏನ್ ಬರ್ತದ, ಒಂದು ಹೋಗಿ ಎಲ್ಲಿ ಜಾಯ್ನಿಂಗ್ ಆಗ್ತದ, ಇದು U5 ಜಾಯ್ನ್ ಆಗ್ತದ. ಈ ಕಡೆ ಕ್ರಾಸ್ ಹಾಕಿದ್ರೆ 0ಕ, ಈ ಕಡೆ ಕ್ರಾಸ್ ಹಾಕಿದ್ರೆ 0ಕ, ಈ ಕಡೆ ಕ್ರಾಸ್ ಹಾಕಿದ್ರೆ 12.1ಗೆ. ಸೊ ಅದನ್ನೇ ನಾ ಇಟ್ಕೊಂಡು ಹೋಗ್ತೀನಿ. 0 0 12.1 U5 ಇಟ್ಕೋಬೇಕಲ್ಲ. ಸೊ ಹಂಗೆ ನಾನು 12.525 ಎದರ್ದಿದ್ದು U5 ವ್ಯಾಲ್ಯೂ ಕಂಡು ಹಿಡಿದಿದ್ದು. ಮತ್ 0 ಅಂದ್ರೆ ಇಲ್ಲಿದ್ದು ಒಂದು 0 ಅದ, ಅದಕ್ಕೆ 0 0. ಈ ಕಡೆದ ಏನದಲ್ಲ ಇಲ್ಲಿ ಇದ್ದಿದ್ದು 12.1, ಅದನ್ನ 12.1 ಅಂತ ಇಟ್ಕೊಂಡಿನಿ. ಸೊ ಇವನು ಏನ್ ಮಾಡ್ಬೇಕು, ನಾನು ಮತ್ತೆ ವಾಪಸ್ ಪ್ಲಸ್ ಮಾಡಬೇಕು, ಡಿವೈಡ್ ಬೈ 4 ಮಾಡಬೇಕು. ನಂಗೆ ಇದು ಆನ್ಸರ್ ಬರ್ತದ U7. ಸೇಮ್ ಹಂಗೆ U9 ಮಾಡಬೇಕು. U9 ಇಲ್ಲಿ ಹಿಂದ್ ಮಾಡೀನಿ. ಸೇಮ್ U9 ಮತ್ ನಾ ಏನ್ ಮಾಡ್ತೇನೆ ಅಂದ್ರ ಸೇಮ್ ಕ್ರಾಸ್, ಯಾಕಂದ್ರೆ ಆಡದ U9 ಕ್ರಾಸ್ ಹಾಕೋತ್ ಹೋದೆ. U9ಗೆ U5 21 12.1 9. ನೀವು ಎಕ್ಸಾಮ್ದಾಗ ನೀವು ಹಾಕ್ಬೇಡ್ರಿ, ನಾ ಎಕ್ಸ್ಪ್ಲನೇಷನ್ ಮಾಡಕ್ ಹಾಕತ್ತೀನಿ. ನೀವು ಎಕ್ಸಾಮ್ದಾಗ ಒಂದು ಸುಮ್ಮ ಅಷ್ಟೇ ಲೈಟ್ ಆಗಿ ಹಾಕೊಂಡ್ ಬಿಡ್ರಿ. ಇಲ್ಲ ನೀವೇ ಒಂದು ಪಾಯಿಂಟ್ ಹಿಡ್ಕೊಂಡು ಅದು ಕ್ರಾಸ್ ಯಾವ್ಯಾವ ಅಂತ ಹೇಳಿ ಚೆಕ್ ಮಾಡ್ಕೋರಿ. ಎಕ್ಸಾಮ್ದಾಗ ಹಾಕಿದ್ರೆ ಬಾ ಹೊಲಸ್ ಕಾಣಿಸ್ತದ, ಮಾರ್ಕ್ಸ್ ಉಲ್ಟಾ ಲಾಸ್ ಹೋಗೋ ಚಾನ್ಸ್ ಇರ್ತಾವು ಅಷ್ಟ. ಅದಕ್ಕೆ ಈಗ ಸುಮ್ಮ ಹಿಂಗೆ ಹಾಕಾತೀನಿ ನಾನು, ನೀವು ಜಸ್ಟ್ ತಿಳಿಲಿ ಅಂತ ಹೇಳಿ. ಇಲ್ಲಿ U9 ಇಲ್ಲಿ ಇದೆ ಅಂದ್ರ ಇದ್ರ ಕ್ರಾಸ್ U5 21 12.1 9 ಇವೇ ಇಟ್ಕೋಬೇಕು. ನಾ ಅದೇ ಇಟ್ಕೊಂಡಿ ನೋಡ್ರಿ. ಇಲ್ಲಿ 12.525 ಅಂದ್ರೆ U5 ವ್ಯಾಲ್ಯೂ 21 12.1 9. ಇವು ಅಷ್ಟು ಪ್ಲಸ್ ಮಾಡಿ ಡಿವೈಡ್ ಬೈ 4 ಮಾಡಿದ್ರೆ ಏನ್ ಬರ್ತದಲ್ಲ ಅದು ಆನ್ಸರ್ 13.65625. ಇದು ಏನ್ ಬಂತು U9 ವ್ಯಾಲ್ಯೂ ಬಂತು. ನಮ್ಗೆ U1 U3 U7 U9 ಆಡ್ ವ್ಯಾಲ್ಯೂಸ್ ಅಷ್ಟು ಬಂದು. U5 ಅಂತ ಅದು ಸೆಪರೇಟ್ ಕಂಡು ಹಿಡಿಬೇಕು, ಕಂಡು ಹಿಡಿದೀವಿ. ಈಗ ನಾವೇನ್ ಮಾಡ್ಬೇಕು, ಆಡ್ ಕಂಡು ಹಿಡಿದ ಮೇಲೆ U1 ಬರಬೇಕು. U1 ಏನ್ ಹೇಳಿದ್ದೆ ನಿಮ್ಗಂದ್ರ ಪ್ಲಸ್. ಏನ್ ಪ್ಲಸ್ ಇಂಡಿಕೇಟ್ ಮಾಡ್ತದಂದ್ರೆ ಇದು ಈಗ ನೋಡ್ರಿ ವ್ಯಾಲ್ಯೂಸ್ ಎಲ್ಲೆಲ್ಲ ಅದಾವ ಅಂದ್ರ ಇಲ್ಲೊಂದದ U2 U4 ಇಲ್ಲಿ ಅದ, U8 ಇಲ್ಲಿ ಅದ, U6 U8 ಇಲ್ಲಿ ಅದಾವ, ಮಿಡಲ್ ಅದಾವ. ಇದು ಬೇಸಿಕ್ ಸ್ಟ್ಯಾಂಡರ್ಡ್ ಫಾರ್ಮುಲಾ ಹಚ್ಚೋದು. ಒಂದೇ ವಿಡಿಯೋನಾಗ ನೋಡಿರ್ತೀರಿ ನೀವು. ಇವಕ್ಕೆ ಏನಿಲ್ಲ, ಜಸ್ಟ್ ಇದು ನಿಮ್ಗೆ ಕನ್ಫ್ಯೂಸ್ ಆಗ್ತಿತ್ತು ಅಂದ್ರೆ ನಾನು ಇನ್ನೊಂದ್ಸಲ ತೆಗಿತೀನಿ ಡಯಾಗ್ರಾಮ. ಸೇಮ್ ಟೇಬಲ್ನ ಇನ್ನೊಂದ್ಸಲ ಹಾಕೊಂಡಿನಿ. ಇಲ್ಲಿ ನಿಮ್ಗೆ ಒಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ, ಅದ್ರ ಮೇಲೆ ನೀವು ವ್ಯಾಲ್ಯೂಸ್ ನೀವೇ ಬರೀತೀರಿ ಈಸಿಯಾಗಿ. ಆಗ ಏನ್ ಹೇಳಿದೆ ನಿಮ್ಗೆ ಆಡ್ ಇದ್ದಾಗ ಹಿಂಗ್ ಕ್ರಾಸ್ ತಗೋಬೇಕಂತ ಹೇಳಿದೆ. ಈಗ U1 ಇದ್ದಾಗ ಪ್ಲಸ್ ಅಂತ ಹೇಳತ್ತೀನಿ, ತಲೆಗೆ ಇಟ್ಕೋರಿ. U1 ಇದ್ದಾಗ ಪ್ಲಸ್, ಇದು U1 ಫೋಕಸ್ ಮಾಡ್ಕೋರಿ. U1 ಇದ್ದಾಗ ಪ್ಲಸ್ ಅಂತ ಹೇಳಿ. ಸೊ U1 ಎಲ್ಲೆಲ್ಲದಾವ್ U2 U4 U6 U8 ಇಲ್ಲಿ ಕಾಣತ್ತದ. U2 ಇಲ್ಲಿ ಕಾಣತ್ತದ, ಇದು ಪಾಯಿಂಟ್ U2ದು. ಈಗ ಏನ್ ಮಾಡ್ಬೇಕಂದ್ರ ಆಗಡೆ ಕ್ರಾಸ್, ಈಗ ಪ್ಲಸ್ ಅಂತ ಹೇಳತ್ತೀನಿ. ಪ್ಲಸ್ ಅಂದ್ರೆ ಏನಂದ್ರೆ ಸಿಂಪಲ್ ಏನಿಲ್ಲ, ಜಸ್ಟ್ ಇಟ್ಟೆ ಪ್ಲಸ್ ಹೊಡೆಯರಿ. ಇದಕ್ಕೆ ಇಲ್ಲಿಂದಿಷ್ಟು ಇಲ್ಲಿಂದಿಷ್ಟು. ನಾನ್ ಪ್ಲಸ್ ಹೊಡೆದಿನಂತ ನೀವು ಅಲ್ಲಿ ಹೊಡಿಯಕ್ ಹೋಗ್ಬೇಡಿ, ಯಾಕಂದ್ರೆ ನೀಟ್ ಕಾಣಲ್ಲ. ನೀವು ಬರೀ ಜಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪೋಸ್ ಇಟ್ಕೊಂಡು ಕೊಡಿ. ಇಲ್ಲಿ ನೋಡಿ ಇದ್ರ ಪ್ಲಸ್ ಹೊಡೆದ್ರೆ ಎಡ್ಜಸ್ ಎಲ್ಲೆಲ್ಲಿ ಬಂದು ಅಂತ ನೋಡ್ತೀರಿ. ಇದು ಯಾವ ಪಾಯಿಂಟ್ ಅಪ್ಪ U1 ಪಾಯಿಂಟ್. ಇದ್ರದ್ದು ಯಾವ ಪಾಯಿಂಟ್ ಅಂದ್ರೆ U3 ಪಾಯಿಂಟ್. ಇಲ್ಲಿ 17, ಇಲ್ಲಿ U5 ವ್ಯಾಲ್ಯೂ. ಸೊ ಏನ್ ಮಾಡ್ಬೇಕಂದ್ರೆ U1 ವ್ಯಾಲ್ಯೂ ಕಂಡು ಹಿಡಿದಿರ್ತೀವಿ, ಅದು ಹಾಕೋಬೇಕು. U3 ವ್ಯಾಲ್ಯೂ ಕಂಡು ಹಿಡಿದಿರ್ತೀವಿ, ಅದನ್ನ ಹಾಕೋಬೇಕು. 17 ವ್ಯಾಲ್ಯೂ, ಆಮೇಲೆ 17 ಇದು ವ್ಯಾಲ್ಯೂ, U5 ವ್ಯಾಲ್ಯೂ. ಇನ್ನು ಅದಕ್ಕೆ ನಿಮ್ಗೆ ಹೇಳಿದೆ ಆಡ್ ಫಸ್ಟ್ ಕಂಡು ಹಿಡಿಬೇಕು, ಯಾಕಂದ್ರೆ ಆಡ್ ವ್ಯಾಲ್ಯೂಸ್ ಇಲ್ಲಿ ಇಂಪಾರ್ಟೆಂಟ್ ಆಗ್ತಾವ. ನೀವು ಆಲ್ ಫಸ್ಟ್ U1 ಕಂಡು ಹಿಡಿಯಕ್ಕೆ ಹೋದ್ರೆ ಮಿಸ್ಟೇಕ್ ಆಗ್ತದ. ಸೊ ಫಸ್ಟ್ ಆಡ್ ಕಂಡು ಹಿಡೀರಿ, ಆಮೇಲೆ U1 ಬರಿ. ಈಗ ಏನ್ ಮಾಡ್ತೀನಿ ಅಂತ ನಾನು ಜಸ್ಟ್ U2 ಕಂಡು ಹಿಡಿಯೋತೀಗಿ. ಇಲ್ಲಿ ನೋಡ್ರಿ
ಎರಡು ಕಂಪೇರ್ ಮಾಡಿ ಹೇಳ್ತೀನಿ ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತದ. ಇಲ್ಲಿ ನೋಡ್ರಿ ಯು ಟು ಮ್ಯಾಲಿನ ವ್ಯಾಲ್ಯೂ ಏನದ ಅದನ್ನ ಇಟ್ಕೊಂಡ್ಯಾನ 1/4 ಅಂತ ಕಾಮನ್ ಎಲ್ಲದಕ್ಕೂ. U1 ಬಾಜುಕಿಂದ U3 ಈ ಕಡೆ ಬಾಜುಕಿಂದ U1 U3 ನೆಕ್ಸ್ಟ್ ಕೆಳಗಿನ ಯಾವ್ದು U5 ನೆಕ್ಸ್ಟ್ ಮ್ಯಾಲೆ ಯಾವ್ದದ 17 ಇವು ಬರ್ಕೊಂಡೆ. U1 U3 U5 ಇವು ಆಲ್ರೆಡಿ ನಾವು ಹಿಂದ್ ಕಂಡು ಹಿಡಿದಿರ್ತೀವಿ ವ್ಯಾಲ್ಯೂಸ್, ಹಿಂದ್ ಕಂಡು ಹಿಡಿದೇವಲ್ಲ. U1 ಕಂಡು ಹಿಡಿದೀವಿ, U3 ಕಂಡು ಹಿಡಿದೀವಿ, U5 ಕಂಡು ಹಿಡಿದೀವಿ. ಸೊ ಅದನ್ನ ಏನ್ ಮಾಡ್ತೀನಿ ನಾನು ಜಸ್ಟ್ U1 ಜಾಗನಾಗ U3 ಜಾಗನಾಗ U5 ಜಾಗನಾಗ ಬರ್ಕೊಂಡು 17 ಹ್ಯಾಸ್ ಇಟ್ ಈಸ್ ಇಟ್ಟು ಇವು ಮತ್ತೆ ವಾಪಸ್ ಅಷ್ಟು ಪ್ಲಸ್ ಹೊಡೆದು ಡಿವೈಡೆಡ್ ಬೈ 4 ಹೊಡೀರಿ ಕಂಪಲ್ಸರಿ. ಅಷ್ಟು ಪ್ಲಸ್ ಮಾಡಿ ಬರೀ ಇಟ್ಬಿಡ್ಬೇಡ್ರಿ, ಡಿವೈಡ್ ಬೈ 4 ಹೊಡೀರಿ ಕಂಪಲ್ಸರಿ, ಮಿಸ್ಟೇಕ್ ಮಾಡಬೇಡ್ರಿ, 2 ಸಲ ಹೇಳತ್ತೀನಿ. ಆಮೇಲೆ U2 ವ್ಯಾಲ್ಯೂ ಏನ್ ಬರ್ತದಲ್ಲ ಅದನ್ನ ಇಟ್ಬಿಡ್ರಿ. U2 ಕಂಡು ಹಿಡಿದ್ರೆ ಸೇಮ್ ಫಾಲೋ ಮಾಡ್ರಿ U4ಗೆ. U4 ಹಂಗ ಏನಿಲ್ಲ, ಜಸ್ಟ್ ಇಲ್ಲಿ U4 ಕಾಣತ್ತದ ನಿಮ್ಗೆ. ಇದಕ್ಕೆ ಏನ್ ಮಾಡ್ರಿ ಹಿಂಗೊಂದು ಲೈನ್ ಹೊಡೆದ್ ಬಿಡ್ರಿ. ಲೈನ್ ಹೊಡೆದ್ಮೇಲೆ ಮ್ಯಾಲಿಂದ U1 U7 U5 0 ಅವ್ ಏನ್ ಮಾಡ್ಬೇಕು ವ್ಯಾಲ್ಯೂಸ್ ಹಾಕೋಬೇಕು, ಹಾಕೊಂಡ್ ಮಾಡ್ಬೇಕು. ನೆಕ್ಸ್ಟ್ ಅದ್ರದ್ದು ಏನ್ ಬರ್ತದ ಆನ್ಸರ್ ಅಂದ್ರೆ ನೋಡ್ರಿ, ಅದನ್ನು ಇನ್ನೊಂದು ಕಂಪೇರ್ ಮಾಡಿ ಹೇಳ್ತೀನಿ, ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ, ಡೌಟ್ ಇಟ್ಕೋಬೇಡ್ರಿ. ಅವು U4 ಅಂದ್ರ ಮ್ಯಾಲ ಇದ್ದಿದ್ದ U1 ಅದ, ಸೊ U1 ಬರ್ಕೊಂಡೇನ. ನೆಕ್ಸ್ಟ್ ಬಾಜು ಯಾವ್ದದ U5 ಅದ, U5 ಬರ್ಕೊಂಡೆ. ಇದ್ರ ಬಾಜು ಯಾವ್ದದ 0, ಇದ್ರ ಕೆಳಗೆ ಯಾವ್ದದ U7 ಅಷ್ಟು ಬರ್ಕೊಂಡೆ. ಇವು ಟ್ರೂ ವ್ಯಾಲ್ಯೂ ಹಿಂದೆ ಆಲ್ರೆಡಿ ಕಂಡು ಹಿಡಿದು ಬಿಟ್ಟೇವಿ, ಸೊ ಹಾಕೊಂಡಿವಿ. U1 ವ್ಯಾಲ್ಯೂ ಏನದ ಅಂದ್ರೆ 0 ಬಂದದ ಹಿಂದೆ ಹಾಕೊಂಡೆ. U5 ವ್ಯಾಲ್ಯೂ ಬಂದದ, ಆಮೇಲೆ 0 ಅಂತೂ 0ನೇ. ನೆಕ್ಸ್ಟ್ U7 ವ್ಯಾಲ್ಯೂಸ್ ಏನ್ ಬಂದದ ಅದು ಹಾಕೊಂಡೆ. ಇದು 0 ಇಲ್ಲಿದ ರೀ, ಕನ್ಫ್ಯೂಸ್ ಆಗಬೇಡ. ಇದು U5 ಇಲ್ಲಿದ್ರಿ. U1 ವ್ಯಾಲ್ಯೂ ಮತ್ತು U7 ವ್ಯಾಲ್ಯೂ ಈ ಕಡೆ ಸೈಡ್ ಬರ್ದೀನಿ. ಸೊ ಇವಷ್ಟು ಪ್ಲಸ್ ಮಾಡಿ ಡಿವೈಡ್ ಬೈ 4 ಹೊಡೀರಿ. ನೆಕ್ಸ್ಟ್ ಇದನ್ನೇ ಸೇಮ್ ನೀವೇ ಟ್ರೈ ಮಾಡಿ 6 ಮತ್ತು 8 6 ಎಲ್ಲ ಇಲ್ಲದ ರೀ. 6 ಮತ್ತು 8 ಏನ್ ಮಾಡ್ಬೇಕು ಸೇಮ್ ಅದೇ ತರ ಫಾಲೋ ಮಾಡ್ಬೇಕು. ಫಾಲೋ ಮಾಡಿದ ಆನ್ಸರ್ ಏನ್ ಬರ್ತದ ಅಂದ್ರೆ ಇವು ಬರ್ತಾವ ಆನ್ಸರ್ 6 ಮತ್ತು 8ಗೆ. ಇದರ ನೋಟ್ಸ್ ಅದು ಇಲ್ಲ, ಯಾಕಂದ್ರೆ ಅದು ಲಾಸ್ಟ್ ಟೈಮ್ ವಿಡಿಯೋದಾಗ ನಾ ಹೇಳಿನ್ಲಿ ನೋಟ್ಸ್ನ ಡಿಸ್ಕ್ರಿಪ್ಷನ್ ಕೊಡ್ತೀನಿ ಅಂತ ಹೇಳಿ, ಬಟ್ ಡಿಸ್ಕ್ರಿಪ್ಷನ್ದಾಗ ಇದ್ದಿದ್ದಿಲ್ಲ. ಕಮೆಂಟ್ ಬಾಕ್ಸ್ನಾಗ ನಾನೊಂದು ಲಿಂಕ್ ಪ್ರೊವೈಡ್ ಮಾಡೀನಿ ಸ್ವಲ್ಪ ಇಶ್ಯೂ ಸಂಬಂಧ. ಅವರು ಇಶ್ಯೂ 24 ಅವರ್ಸ್ ಟೈಮ್ ತೊಗೊಳತ್ತದ. ಸೊ ಅದು ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿ ನಾ ಕಮೆಂಟ್ ಒಳಗ ಲಿಂಕ್ ಹಾಕಿನಿ, ಕಮೆಂಟ್ನಾಗ ಹೋಗಿ ನೋಡ್ರಿ. ಬಟ್ ಇದು ಎಲ್ಲಿ ಇಲ್ಲ ಈ ಮೆಥಡ್ ನೋಟ್ಸ್. ಸೊ ನಾ ಇದು ಏನ್ ಪ್ರಾಬ್ಲಮ್ ಬಿಡ್ಸಿನಲ್ಲ, ಇದೊಂದು ಮೆಥಡ್ ನೀವು ತೆಲಾಗ ಇಟ್ಕೋರಿ, ಇದನ್ನ ಸಲ ಪ್ರಾಕ್ಟೀಸ್ ಮಾಡ್ರಿ, ನಿಮ್ಗ ಈಸಿ ಆಗ್ತದ. ಇದೇ ತರ ಪ್ರಾಬ್ಲಮ್ ಕೇಳಿದ್ರ ಎಕ್ಸಾಮ್ದಾಗ ಬಿಡಿಸ್ರಿ. ಇದೇ ತರ ಬರೀ ಡಿಜಿಟ್ಸ್ ಚೇಂಜ್ ಆಗ್ತಾವು. ನಿಮಗೆ ಮೆಥಡ್ ಗೊತ್ತಿತ್ತಂದ್ರೆ ಡಿಜಿಟ್ ಚೇಂಜ್ ಮಾಡಿದ್ರು ನೀವು ಮಾಡಬಹುದು, ನೋ ಪ್ರಾಬ್ಲಮ್. ಮೇನ್ ಇದನ್ನ ಟ್ರಿಕ್ ಫಾಲೋ ಮಾಡ್ಕೋತ ಹೋಗ್ರಿ. ಇದನ್ನ 2 ಟ್ರಿಕ್ ಇಷ್ಟು ತರ ಕೇಳಿದಾಗ ಇದನ್ನ ಫಾಲೋ ಮಾಡ್ರಿ. ಪ್ರೀವಿಯಸ್ ವಿಡಿಯೋನಾಗ ನಾನು ಫಾಲೋ ಮಾಡ್ಕೋತ ಹೋಗ್ರಿ. ನಿಮ್ಗೆ ಟೋಟಲ್ 45 ಮಾರ್ಕ್ಸ್ ತನಕ ನಾನು ಮಾಡ್ಕೊಡ್ತೀನಿ. ಈ 4th ಮಾಡಲ್ನಾಗ 20 ಮಾರ್ಕ್ಸ್ ಹೇಳ್ಕೊಡ್ತೀನಿ. ನೀವು ಅಷ್ಟು 20 ಮಾರ್ಕ್ಸ್ ಬರೆದ್ರು ಅವ್ನು ಬರೀ ಜಸ್ಟ್ 15 ಮಾರ್ಕ್ಸ್ ಕೊಟ್ಟರು, ನಾವು ಬರೀ 15 ಮಾರ್ಕ್ಸ್ ಹಿಡ್ದಿದ್ದೀನಿ. ಸೊ ಮತ್ತೆ ನೆಕ್ಸ್ಟ್ 5th ಮಾಡಲ್ನಂದು 14 ಮಾರ್ಕ್ಸಿಂದ ನಾನು ಅಪ್ಲೋಡ್ ಮಾಡ್ತೀನಿ. ಅದ್ರೊಳಗೆ ನೀವು ಬರೆದ್ರು 10 ಮಾರ್ಕ್ಸ್ ಕೊಟ್ಟರು, ಟೋಟಲ್ ನಿಮ್ಗೆ 25 ಆಯಿತು. ಫಸ್ಟ್ ಮಾಡಲ್ನ 7 ಮಾರ್ಕ್ಸು, ಅಲ್ಲಿಂದ 5 ಮಾರ್ಕ್ಸ್ ಬರುತ್ತೆ. 7 ಮಾರ್ಕ್ಸ್ ನಾ ಹೇಳ್ಕೊಡ್ತೀನಿ, ನೀವು ಜಸ್ಟ್ ಬರೆದ್ರು 5 ಮಾರ್ಕ್ಸ್ ಕೊಟ್ಟರು 25 + 5 30. ಥರ್ಡ್ ಮಾಡಲ್ನಂದು ಅಥವಾ ಥರ್ಡ್ ಮಾಡಲ್ ಹಾರ್ಮೋನಿಕ್, ಅದು ಯಾವ ಮಾಡಲ್ ಕನ್ಫರ್ಮ್ ನನಗೂ ಹಾರ್ಮೋನಿಕ್ ಹೇಳ್ತೀನಿ. ಅದನ್ನ ಹೇಳ್ಕೊಟ್ಮೇಲೆ ಅಲ್ಲಿನೂ 7 ಮಾರ್ಕ್ಸ್ ಇದೆ, ಅಲ್ಲಿ ನಿಮ್ಗೆ 5 ಬಂದ್ರೆ 35 ಆಗತ್ತೆ. ಇನ್ನೊಂದು ಒಂದು ಫಾರ್ಮುಲಾ ಯಾವ್ದು ಲಕ್ಕಿ ಪ್ರಾಬ್ಲಮ್ ಅಂತ ಮಾಡ್ಬೋದು, ಎಕ್ಸ್ಟ್ರಾ ಸುಮ್ ಬರಮ್ಮಲ್ಲಿ ಅದಷ್ಟು ಗಿವನ್ ಅದು ಹೇಳ್ಕೊಡ್ತೀನಿ. ಯಾವ್ಯಾವ ಮಾಡಲ್ನಲ್ಲಿ ಏನೇನು ಬರಿಬೇಕಂತ ಹೇಳಿ ಸೆಪ್ರೇಟ್ ಲಕ್ಕಿ ಪ್ರಾಬ್ಲಮ್ಸ್ ಅಂತ ಹೇಳಿ ಅದನ್ನ ವಿಡಿಯೋ ಮಾಡಿರ್ತೀನಿ. ಸೊ ಇಷ್ಟು ಮಾಡಿದ್ರೆ 35 + 40 ಮಾರ್ಕ್ಸ್ ನೀವು ಬರೋದು ಬಂದ್ರೆ ಅವ್ರು ನಿಮ್ಗೆ ಎನಿ ಕಂಡೀಷನ್ ಪಾಸ್ ಮಾಡೇ ಮಾಡ್ತಾರೆ. ಬಿ ಕಾನ್ಫಿಡೆಂಟ್ ಇರಿ, ಚಾನಲ್ ಮೇಲೆ ಟ್ರಸ್ಟ್ ಇಡಿ. ನೋಡ್ರಿ ಈಗ U1 ಕಂಡು ಹಿಡಿಯತ್ತೀನಿ. U1 ಕಂಡು ಹಿಡಿಬೇಕಂದ್ರೆ ನಿಮ್ಗೆ ಹೇಳಿದೀನಿ ಪ್ಲಸ್ ಅಂತ ಹೇಳಿ. ಈ ಪ್ಲಸ್ ಹಿಡಿದ್ ನಾ ಏನ್ ಮಾಡ್ತೀನಿ ಸ್ಟಾರ್ಟ್ ಮಾಡ್ತೀನಿ. ಬಟ್ ಇದಕ್ಕೆ ನಿಮ್ಗೆ ಆಗಾಡಿ ಟೇಬಲ್ ಇದ್ರೋ ಈಗ ಹೇಳಿದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗ್ತದ. ಸೊ ನಾ ಏನ್ ಮಾಡತ್ತೀನಿ ಅದೇ ಸೇಮ್ ಟೇಬಲ್ನ ಇನ್ನೊಂದ್ಸಲ ಹಾಕೊಂಡಿನಿ. ಇಲ್ಲಿ ನಿಮ್ಗೆ ಒಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ, ಅದ್ರ ಮೇಲೆ ನೀವು ವ್ಯಾಲ್ಯೂಸ್ ನೀವೇ ಬರೀತೀರಿ ಈಸಿಯಾಗಿ. ಆಗ ಏನ್ ಹೇಳಿದೆ ನಿಮ್ಗೆ ಆಡ್ ಇದ್ದಾಗ ಹಿಂಗ್ ಕ್ರಾಸ್ ತಗೋಬೇಕಂತ ಹೇಳಿದೆ. ಈಗ U1 ಇದ್ದಾಗ ಪ್ಲಸ್ ಅಂತ ಹೇಳತ್ತೀನಿ, ತಲೆಗೆ ಇಟ್ಕೋರಿ. U1 ಇದ್ದಾಗ ಪ್ಲಸ್, ಇದು U1 ಫೋಕಸ್ ಮಾಡ್ಕೋರಿ. U1 ಇದ್ದಾಗ ಪ್ಲಸ್ ಅಂತ ಹೇಳಿ. ಸೊ U1 ಎಲ್ಲೆಲ್ಲದಾವ್ U2 U4 U6 U8 ಇಲ್ಲಿ ಕಾಣತ್ತದ. U2 ಇಲ್ಲಿ ಕಾಣತ್ತದ, ಇದು ಪಾಯಿಂಟ್ U2ದು. ಈಗ ಏನ್ ಮಾಡ್ಬೇಕಂದ್ರೆ ಹಾಗಾದ್ರೆ ಕ್ರಾಸ್, ಈಗ ಪ್ಲಸ್ ಅಂತ ಹೇಳತ್ತೀನಿ. ಪ್ಲಸ್ ಅಂದ್ರೆ ಏನಂದ್ರೆ ಸಿಂಪಲ್ ಏನಿಲ್ಲ, ಜಸ್ಟ್ ಇಟ್ಟೆ ಪ್ಲಸ್ ಹೊಡೆಯೋದು. ಇದಕ್ಕೆ ಇಲ್ಲಿಂದಿಷ್ಟು ಇಲ್ಲಿಂದಿಷ್ಟು. ನಾನು ಪ್ಲಸ್ ಹೊಡೆದಿನ ಅಂತ ನೀವು ಅಲ್ಲಿ ಹೊಡಿಯಕ್ಕೆ ಹೋಗ್ಬೇಡಿ, ಯಾಕಂದ್ರೆ ನೀಟ್ ಕಾಣಲ್ಲ. ನೀವು ಬರೀ ಜಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪೋಸ್ ಇಟ್ಕೊಂಡು ಕೊಡಿ. ಇಲ್ಲಿ ನೋಡಿ ಇದ್ರ ಪ್ಲಸ್ ಹೊಡೆದ್ರೆ ಎಡ್ಜಸ್ ಎಲ್ಲೆಲ್ಲಿ ಬಂದು ಅಂತ ನೋಡ್ತೀರಿ. ಇದು ಯಾವ ಪಾಯಿಂಟ್ ಅಪ್ಪ U1 ಪಾಯಿಂಟ್, ಇದ್ರದ್ದು ಯಾವ ಪಾಯಿಂಟ್ ಅಂದ್ರೆ U3 ಪಾಯಿಂಟ್, ಇಲ್ಲಿ 17, ಇಲ್ಲಿ U5 ವ್ಯಾಲ್ಯೂ. ಸೊ ಏನ್ ಮಾಡ್ಬೇಕಂದ್ರೆ U1 ವ್ಯಾಲ್ಯೂ ಕಂಡು ಹಿಡಿದಿರ್ತೀವಿ ಅದು ಹಾಕೋಬೇಕು, U3 ವ್ಯಾಲ್ಯೂ ಕಂಡು ಹಿಡಿದಿರ್ತೀವಿ ಅದನ್ನ ಹಾಕೋಬೇಕು, 17 ವ್ಯಾಲ್ಯೂ, ಆಮೇಲೆ 17 ಇದು ವ್ಯಾಲ್ಯೂ, U5 ವ್ಯಾಲ್ಯೂ.
ಇನ್ನು ಅದಕ್ಕೆ ನಿಮ್ಗೆ ಹೇಳಿದೆ ಆಡ್ ಫಸ್ಟ್ ಕಂಡುಹಿಡಿಬೇಕು, ಯಾಕಂದ್ರೆ ಆಡ್ ವ್ಯಾಲ್ಯೂಸ್ ಇಲ್ಲಿ ಇಂಪಾರ್ಟೆಂಟ್ ಆಗ್ತಾವ. ನೀವು ಆಲ್ ಫಸ್ಟ್ ಇವನ್ ಕಂಡುಹಿಡಿಯಕ್ಕೆ ಹೋದ್ರೆ ಮಿಸ್ಟೇಕ್ ಆಗ್ತದ. ಸೊ ಫಸ್ಟ್ ಆಡ್ ಕಂಡುಹಿಡೀರಿ, ಆಮೇಲೆ ಇವನಿಗೆ ಬರೀ. ಈಗ ಏನ್ ಮಾಡ್ತೀನಿ ಅಂತ ನಾನು ಜಸ್ಟ್ U2 ಕಂಡುಹಿಡಿಯೋತೀಗಿ. ಇಲ್ಲಿ ನೋಡ್ರಿ, ಎರಡು ಕಂಪೇರ್ ಮಾಡಿ ಹೇಳ್ತೀನಿ, ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತದ. ಇಲ್ಲಿ ನೋಡ್ರಿ U2 ಮ್ಯಾಲಿನ ವ್ಯಾಲ್ಯೂ ಏನದ ಅದನ್ನ ಇಟ್ಕೊಂಡ್ಯಾನ. 1/4 ಅಂತ ಕಾಮನ್ ಎಲ್ಲದಕ್ಕೂ. U1 ಬಾಜುಕಿಂದ, U3 ಈ ಕಡೆ ಬಾಜುಕಿಂದ, U1 U3. ನೆಕ್ಸ್ಟ್ ಕೆಳಗಿನ ಯಾವ್ದು U5. ನೆಕ್ಸ್ಟ್ ಮೇಲೆ ಯಾವ್ದದ 17 ಇವು ಬರ್ಕೊಂಡೆ. U1 U3 U5 ಇವು ಆಲ್ರೆಡಿ ನಾವು ಹಿಂದೆ ಕಂಡು ಹಿಡಿದಿರ್ತೀವಿ ವ್ಯಾಲ್ಯೂಸ್. ಹಿಂಗೆ ಕಂಡು ಹಿಡಿದೇವಲ್ಲ, U1 ಕಂಡು ಹಿಡಿದೀವಿ, U3 ಕಂಡು ಹಿಡಿದೀವಿ, U5 ಕಂಡು ಹಿಡಿದೀವಿ. ಸೊ ಅದನ್ನ ಏನ್ ಮಾಡ್ತೀನಿ ನಾನು ಜಸ್ಟ್ U1 ಜಾಗನಾಗ, U3 ಜಾಗನಾಗ, U5 ಜಾಗನಾಗ ಬರ್ಕೊಂಡು 17 ಹ್ಯಾಸ್ ಇಟ್ ಈಸ್ ಇಟ್ಟು ಇವು ಮತ್ತೆ ವಾಪಸ್ ಅಷ್ಟು ಪ್ಲಸ್ ಹೊಡೋದು ಡಿವೈಡೆಡ್ ಬೈ 4 ಹೊಡೀರಿ ಕಂಪಲ್ಸರಿ. ಅಷ್ಟು ಪ್ಲಸ್ ಮಾಡಿ ಬರೀ ಇಟ್ಬಿಡ್ಬೇಡ್ರಿ, ಡಿವೈಡ್ ಬೈ 4 ಹೊಡೀರಿ ಕಂಪಲ್ಸರಿ. ಮಿಸ್ಟೇಕ್ ಮಾಡಬೇಡ್ರಿ, 2 ಸಲ ಹೇಳತ್ತೀನಿ. ಆಮೇಲೆ U2 ವ್ಯಾಲ್ಯೂ ಏನ್ ಬರ್ತದಲ್ಲ ಅದನ್ನ ಇಟ್ಬಿಡ್ರಿ. U2 ಕಂಡು ಹಿಡಿದ್ರೆ ಸೇಮ್ ಫಾಲೋ ಮಾಡ್ರಿ U4ಗೆ. U4ನು ಹಂಗ ಏನಿಲ್ಲ, ಜಸ್ಟ್ ಇಲ್ಲಿ U4 ಕಾಣತ್ತದ ನಿಮ್ಗೆ. ಇದಕ್ಕೆ ಏನ್ ಮಾಡ್ರಿ, ಹಿಂಗೊಂದು ಲೈನ್ ಹೊಡೆದ್ ಬಿಡ್ರಿ. ಲೈನ್ ಹೊಡೆದ್ಮೇಲೆ ಮ್ಯಾಲಿಂದ U1 U7 U5 0 ಅವ್ ಏನ್ ಮಾಡ್ಬೇಕು, ವ್ಯಾಲ್ಯೂಸ್ ಹಾಕೋಬೇಕು, ಹಾಕೊಂಡ್ ಮಾಡ್ಬೇಕು. ನೆಕ್ಸ್ಟ್ ಅದ್ರದ್ದು ಏನ್ ಬರ್ತದ ಆನ್ಸರ್ ಅಂದ್ರೆ ನೋಡ್ರಿ, ಅದನ್ನು ಇನ್ನೊಂದು ಕಂಪೇರ್ ಮಾಡಿ ಹೇಳ್ತೀನಿ, ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ, ಡೌಟ್ ಇಟ್ಕೋಬೇಡ್ರಿ. ಅವು U4 ಅಂದ್ರ ಮ್ಯಾಲ ಇದ್ದಿದ್ದ U1 ಅದ, ಸೊ U1 ಬರ್ಕೊಂಡೇನ. ನೆಕ್ಸ್ಟ್ ಬಾಜು ಯಾವ್ದದ U5 ಅದ, U5 ಬರ್ಕೊಂಡೆ. ಇದ್ರ ಬಾಜು ಯಾವ್ದದ 0, ಇದ್ರ ಕೆಳಗೆ ಯಾವ್ದದ U7 ಅವಷ್ಟು ಬರ್ಕೊಂಡೆ. ಇವು ಟ್ರೂ ವ್ಯಾಲ್ಯೂ ಹಿಂದೆ ಆಲ್ರೆಡಿ ಕಂಡು ಹಿಡಿದು ಬಿಟ್ಟೇವಿ, ಸೊ ಹಾಕೊಂಡಿವಿ. U1 ವ್ಯಾಲ್ಯೂ ಏನದ ಅಂದ್ರೆ 0 ಬಂದದಿಂದ ಹಾಕೊಂಡೆ. U5 ವ್ಯಾಲ್ಯೂ ಬಂದದ, ಆಮೇಲೆ 0 ಅಂತೂ 0ನೇ. ನೆಕ್ಸ್ಟ್ U7 ವ್ಯಾಲ್ಯೂಸ್ ಏನ್ ಬಂದದ ಹಾಕೊಂಡೆ. ಇದು 0 ಇಲ್ಲಿದ ರೀ, ಕನ್ಫ್ಯೂಸ್ ಆಗಬೇಡ. ಇದು U5 ಇಲ್ಲಿದ್ರಿ. U1 ವ್ಯಾಲ್ಯೂ ಮತ್ತು U7 ವ್ಯಾಲ್ಯೂ ಈ ಕಡೆ ಸೈಡ್ ಬರ್ದೀನಿ. ಸೊ ಇವಷ್ಟು ಪ್ಲಸ್ ಮಾಡಿ ಡಿವೈಡ್ ಬೈ 4 ಹೊಡೀರಿ. ನೆಕ್ಸ್ಟ್ ಇದನ್ನೇ ಸೇಮ್ ನೀವೇ ಟ್ರೈ ಮಾಡಿ. 6 ಮತ್ತು 8 6 ಎಲ್ಲ ಇಲ್ಲದ ರೀ. 6 ಮತ್ತು 8 ಏನ್ ಮಾಡ್ಬೇಕು, ಸೇಮ್ ಅದೇ ತರ ಫಾಲೋ ಮಾಡ್ಬೇಕು. ಫಾಲೋ ಮಾಡಿದ ಆನ್ಸರ್ ಏನ್ ಬರ್ತದ ಅಂದ್ರೆ ಇವು ಬರ್ತಾವ ಆನ್ಸರ್ 6 ಮತ್ತು 8ಗೆ. ಇದರ ನೋಟ್ಸ್ ಅದು ಇಲ್ಲ, ಯಾಕಂದ್ರೆ ಅದು ಲಾಸ್ಟ್ ಟೈಮ್ ವಿಡಿಯೋದಾಗ ನಾ ಹೇಳಿನ್ಲಿ, ನೋಟ್ಸ್ನ ಡಿಸ್ಕ್ರಿಪ್ಷನ್ ಕೊಡ್ತೀನಿ ಅಂತ ಹೇಳಿ. ಬಟ್ ಡಿಸ್ಕ್ರಿಪ್ಷನ್ದಾಗ ಇದ್ದಿದ್ದಿಲ್ಲ, ಕಮೆಂಟ್ ಬಾಕ್ಸ್ನಾಗ ನಾನು ಲಿಂಕ್ ಪ್ರೊವೈಡ್ ಮಾಡೀನಿ. ಸ್ವಲ್ಪ ಇಶ್ಯೂ ಸಂಬಂಧ ಅವರು ಇಶ್ಯೂ 24 ಅವರ್ಸ್ ಟೈಮ್ ತೊಗೊಳತ್ತದ. ಸೊ ಅದು ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿ ನಾ ಕಮೆಂಟ್ ಒಳಗ ಲಿಂಕ್ ಹಾಕಿನಿ, ಕಮೆಂಟ್ನಾಗ ಹೋಗಿ ನೋಡ್ರಿ. ಬಟ್ ಇದು ಎಲ್ಲಿ ಇಲ್ಲ ಈ ಮೆಥಡ್ ನೋಟ್ಸ್. ಸೊ ನಾ ಇದು ಏನ್ ಪ್ರಾಬ್ಲಮ್ ಬಿಡ್ಸಿನಲ್ಲ, ಇದೊಂದು ಮೆಥಡ್ ನೀವು ತಲೆಯಾಗ ಇಟ್ಕೋರಿ. ಇದನ್ನ ಸಲ ಪ್ರಾಕ್ಟೀಸ್ ಮಾಡ್ರಿ, ನಿಮ್ಗ ಈಸಿ ಆಗ್ತದ. ಇದೇ ತರ ಪ್ರಾಬ್ಲಮ್ ಕೇಳಿದ್ರ ಎಕ್ಸಾಮ್ದಾಗ ಬಿಡಿಸ್ರಿ. ಇದೇ ತರ ಬರೀ ಡಿಜಿಟ್ಸ್ ಚೇಂಜ್ ಆಗ್ತಾವ. ನಿಮಗೆ ಮೆಥಡ್ ಗೊತ್ತಿತ್ತಂದ್ರೆ ಡಿಜಿಟ್ ಚೇಂಜ್ ಮಾಡಿದ್ರು ನೀವು ಮಾಡ್ಬೋದು, ನೋ ಪ್ರಾಬ್ಲಮ್. ಮೇನ್ ಇದ್ರ ಟ್ರಿಕ್ ಫಾಲೋ ಮಾಡ್ಕೋತ ಹೋಗ್ರಿ. ಇದನ್ನ 2 ಟ್ರಿಕ್ ಇಷ್ಟ ತರ ಕೇಳಿದಾಗ ಇದನ್ನ ಫಾಲೋ ಮಾಡ್ರಿ. ಪ್ರೀವಿಯಸ್ ವಿಡಿಯೋನಾಗ ನಾನು ಫಾಲೋ ಮಾಡ್ಕೋತ ಹೋಗ್ರಿ. ನಿಮ್ಗೆ ಟೋಟಲ್ 45 ಮಾರ್ಕ್ಸ್ ತನಕ ನಾನು ಮಾಡ್ಕೊಡ್ತೀನಿ. ಈ 4th ಮಾಡಲ್ನಾಗ 20 ಮಾರ್ಕ್ಸ್ ಹೇಳ್ಕೊಡ್ತೀನಿ. ನೀವು ಅಷ್ಟು 20 ಮಾರ್ಕ್ಸ್ ಬರೆದ್ರು ಅವ್ನು ಬರೀ ಜಸ್ಟ್ 15 ಮಾರ್ಕ್ಸ್ ಕೊಟ್ಟರು, ನಾವು ಬರೀ 15 ಮಾರ್ಕ್ಸ್ ಹಿಡ್ದಿದ್ದೀನಿ. ಸೊ ಮತ್ತೆ ನೆಕ್ಸ್ಟ್ 5th ಮಾಡಲ್ನಂದು 14 ಮಾರ್ಕ್ಸಿಂದ ನಾನು ಅಪ್ಲೋಡ್ ಮಾಡ್ತೀನಿ. ಅದ್ರೊಳಗೆ ನೀವು ಬರೆದ್ರು 10 ಮಾರ್ಕ್ಸ್ ಕೊಟ್ಟರು, ಟೋಟಲ್ ನಿಮ್ಗೆ 25 ಆಯಿತು. ಫಸ್ಟ್ ಮಾಡಲ್ನ 7 ಮಾರ್ಕ್ಸು, ಅಲ್ಲಿಂದ 5 ಮಾರ್ಕ್ಸ್ ಬರುತ್ತೆ. 7 ಮಾರ್ಕ್ಸ್ ನಾ ಹೇಳ್ಕೊಡ್ತೀನಿ, ನೀವು ಜಸ್ಟ್ ಬರೆದ್ರು 5 ಮಾರ್ಕ್ಸ್ ಕೊಟ್ಟರು 25 + 5 30. ಥರ್ಡ್ ಮಾಡಲ್ನಂದು ಅಥವಾ ಥರ್ಡ್ ಮಾಡಲ್ ಹಾರ್ಮೋನಿಕ್, ಅದು ಯಾವ ಮಾಡಲ್ನಿನ ಕನ್ಫರ್ಮ್ ನನಗೂ ಹಾರ್ಮೋನಿಕ್ ಹೇಳ್ತೀನಿ. ಅದನ್ನ ಹೇಳ್ಕೊಟ್ಮೇಲೆ ಅಲ್ಲಿನೂ 7 ಮಾರ್ಕ್ಸ್ ಇದೆ, ಅಲ್ಲಿ ನಿಮ್ಗೆ 5 ಬಂದ್ರೆ 35 ಆಗತ್ತೆ. ಇನ್ನೊಂದು ಒಂದು ಫಾರ್ಮುಲಾ ಯಾವ್ದು ಲಕ್ಕಿ ಪ್ರಾಬ್ಲಮ್ ಅಂತ ಮಾಡ್ಬೋದು, ಎಕ್ಸ್ಟ್ರಾ ಸುಮ್ ಬರಮ್ಮಲ್ಲಿ ಅದಷ್ಟು ಗಿವನ್ ಅದು ಹೇಳ್ಕೊಡ್ತೀನಿ. ಯಾವ್ಯಾವ ಮಾಡಲ್ನಿಂದ ಏನೇನು ಬರಿಬೇಕಂತ ಹೇಳಿ ಸೆಪ್ರೇಟ್ ಲಕ್ಕಿ ಪ್ರಾಬ್ಲಮ್ಸ್ ಅಂತ ಹೇಳಿ ಅದನ್ನ ವಿಡಿಯೋ ಮಾಡಿರ್ತೀನಿ. ಸೊ ಇಷ್ಟು ಮಾಡಿದ್ರೆ 35 + 40 ಮಾರ್ಕ್ಸ್ ನೀವು ಬರೋದು ಬಂದ್ರೆ ಅವ್ರು ನಿಮ್ಗೆ ಎನಿ ಕಂಡೀಷನ್ ಪಾಸ್ ಮಾಡೇ ಮಾಡ್ತಾರೆ. ಬಿ ಕಾನ್ಫಿಡೆಂಟ್ ಇರಿ, ಚಾನಲ್ ಮೇಲೆ ಟ್ರಸ್ಟ್ ಇಡಿ. ವಿಡಿಯೋಸ್ನ ಹಾಗೆ ಕಂಟಿನ್ಯೂ ವಾಚ್ ಮಾಡಿ, ನೀವು ಫ್ರೆಂಡ್ಸಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ಬರ್ತಾ ಇದೆ, ನೆಕ್ಸ್ಟ್ ವಿಡಿಯೋಗೂ ನೋಡ್ತಾ ಇರಿ.